ದರ ಏರಿಕೆ. ಇತ್ತೀಚೆಗೆ ಈ ಪದ ಕೇಳಿ ಸಾಕಾಗಿದೆ. ದರ ಏರಿಕೆ ಅನ್ನೋ ಪದ ಕೂಡ ಟ್ರೆಂಡ್ ಆಗುತ್ತೋ ಎನ್ನುವ ಮಟ್ಟಿಗೆ ಈ ಪದದ ಬಳಕೆ ಹೆಚ್ಚಾಗ್ತಾ ಇದೆ. ಹೌದು, ಸ್ವಲ್ಪ ದಿನದ ಹಿಂದೆ ಮೆಟ್ರೋ ದರ ಏರಿಕೆ, ಕಾವೇರಿ ನೀರಿನ ದರ ಏರಿಕೆ, ಕರೆಂಟ್ ಬಿಲ್ ದರ ಏರಿಕೆ, ವಾಣಿಜ್ಯ LPG ಸಿಲಿಂಡರ್ ದರ ಏರಿಕೆ, ಅಷ್ಟೇ ಯಾಕೆ ಚಿನ್ನ ಮತ್ತು ಬೆಳ್ಳಿ ದರ ಕೂಡ ಏರಿಕೆ, ಇನ್ನು ಡೀಸೆಲ್ ದರ ಏರಿಕೆ, ಹೀಗೆ ಸಾಮಾನ್ಯ ಜನರ ಅಗತ್ಯ ವಸ್ತುಗಳ ಬೆಲೆ ಏರುತ್ತಾ ಹೋಗುತ್ತಿದೆ. ಈ ದರ ಏರಿಕೆ ಅಂದಿದ ತಕ್ಷಣ ಮತ್ತೆ ಯಾವುದರ ಬೆಲೆ ಜಾಸ್ತಿ ಆಯ್ತು ಅಂತ ತಲೆ ಬಿಸಿ ಆಗ್ತಿದ್ಯಾ? ಇಲ್ಲಿದೆ ನೋಡಿ ಇದರ ಡೀಟೇಲ್. ಫೆಬ್ರವರಿ 17ರಂದು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಸಾಗಿಸುವ ಲಗೇಜ್ ದರದಲ್ಲಿ ಪರಿಷ್ಕರಣೆ ಜಾರಿಯಾಗಲಿದೆ. ಹೌದು, ಪ್ರಯಾಣಿಕರಿಲ್ಲದೆ ಸಾಗಿಸುವ ಲಗೇಜ್ ದರವನ್ನು ಹೆಚ್ಚಿಸುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇದಕ್ಕೆ ಮೇನ್ ರೀಸನ್ ಡೀಸೆಲ್, ಸಿಬ್ಬಂದಿ ಹಾಗೂ ಇತರೆ ಖರ್ಚುಗಳ ಹೆಚ್ಚಳ ಆಗಿರೋದ್ರಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. 2021ರಲ್ಲಿ ಲಗೇಜ್ ದರ ಏರಿಕೆ ನಡೆದಿದ್ದರೂ ಟಿಕೆಟ್ ದರ ಪರಿಷ್ಕರಣೆ ಸಮಯದಲ್ಲಿ ಲಗೇಜ್ ದರ ಏರಿಕೆಯಾಗಿರಲಿಲ್ಲ. ಈ ಬಾರಿ ಕೆಎಸ್ಆರ್ಟಿಸಿ ಪರಿಷ್ಕೃತ ಲಗೇಜ್ ದರ ಪಟ್ಟಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದೆ. ಹೊಸ ದರ ಪ್ರಕಾರ 1ರಿಂದ 5 ಸ್ಟೇಜ್ಗಳವರೆಗೂ ₹6, 6ರಿಂದ 12 ಸ್ಟೇಜ್ಗಳವರೆಗೂ ₹12 ಮತ್ತು 156ರಿಂದ 160 ಸ್ಟೇಜ್ಗಳವರೆಗೆ ₹145 ಅನ್ವಯವಾಗಲಿದೆ. ಈ ಬಗ್ಗೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಆದೇಶ ಹೊರಡಿಸಿದ್ದಾರೆ. ನಾಳೆಯಿಂದಲೇ ಈ ನೂತನ ದರ ಜಾರಿಯಾಗಲಿದ್ದು, ಪ್ರಯಾಣಿಕರು ತಮ್ಮ ಲಗೇಜ್ ಸಾಗಿಸುವಾಗ ಪರಿಷ್ಕೃತ ದರವನ್ನು ನೀಡಬೇಕಾಗುತ್ತದೆ. ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.